ಇಂಜಿನಿಯರ್ಸ್ ಪ್ರೆಷರ್ ಇಲ್ಲ ಅಂದ್ರೆ ಅವ್ರು ಇಂಜಿನಿಯರ್ಸೇ ಅಲ್ಲ ಅಂತ. ಗೈಸ್ ಹೇಳು ನಮ್ ದೀಪಿಕಾ ಅಂತ ನಮ್ ಸರ್ ಸಖತ್ ಕಾಯಿಸಿದಾರೆ ಮಾತ್ರ, ನಿಜವಾಗ್ಲೂ ಅಳುನೇ ಬರ್ತದೆ. ಹಾಯ್ ಅರುಣ್, ಮಚ್ಚಿ ಟೆನ್ಷನ್ ಆಗ್ತಾ ಇತ್ತ ಮಚ್ಚಿ? ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಾ ಇದ್ದೀನಿ. ಗೈಸ್ ಏನಪ್ಪಾ ಅಂತಂದ್ರೆ ಫುಲ್ ಟೆನ್ಷನ್ ಹುಡುಗರೆಲ್ಲ. ಸೊ ನೀವು ನೋಡ್ತಾ ಇದೀರಲ್ಲ ಗೈಸ್, ಆಕ್ಚುಲಿ ಬಾರೋ ವೀರೇಶ್ ಬಾಯಲ್ಲಿ. ಗೈಸ್ ವೀರೇಶ್ದು ಆಕ್ಚುಲಿ ಪ್ರೆಸೆಂಟೇಷನ್ ಈಗ ಇದೆ, ಪ್ರೆಸೆಂಟೇಷನ್ 11:15 ಬಟ್ ಸ್ಟಿಲ್ ಈಗ ಟೈಮ್ ಎಷ್ಟಂದ್ರೆ 11 ಕಾಲಾಗಿದೆ. ಇನ್ನೂ ರಿಪೋರ್ಟೇ ಬಂದಿಲ್ಲ ಗಾಯ್ಸ್. ರಿಪೋರ್ಟ್ ಬರೋ ತನಕ ವೇಟ್ ಮಾಡ್ತಾ ಇದೀವಿ. ಈಗ 11:15 ಬ್ಯಾಚ್ ಇರೋದು 5 ರಿಪೋರ್ಟ್ ನ ನಿನ್ನೆ ಕೊಟ್ಟು ಬಂದಿದೆ ಮೂಡುಬಿದ್ರೆಯಲ್ಲಿ ಮಾಡ್ಸ್ಕೊಂಡ್ ಬರಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಇನ್ನು ಮಾಡ್ಕೊಡ್ತಾ ಇಲ್ಲ ಅಂತ ರಿಪೋರ್ಟ್ ನ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಗೈಸ್. ಇವಂದು ಈಗ ತಾನೆ ಇನ್ನು ರಿಪೋರ್ಟ್ ಇಲ್ದಂಗೆ ಎಕ್ಸಾಮ್ ಬರೆಯಕ್ ಹೋಗ್ಬೇಕಂದ್ರೆ ರಿಪೋರ್ಟ್ ಬಂದ್ಮೇಲೆ 3 ಫ್ಯಾಕಲ್ಟಿದು ಸೈನ್ ಆಗ್ಬೇಕು. ಸೈನ್ ಆದ್ಮೇಲೆ ಆಮೇಲೆ ಆಲ್ ಟಿಕೆಟ್ ತರಬೇಕು. ಆಲ್ ಟಿಕೆಟ್ ಆದ್ಮೇಲೆ ಎಕ್ಸಾಮ್ ಬರೀಬೇಕು ಗೈಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಸೊ ನಿಜವಾಗ್ಲು ಪ್ರೆಸೆಂಟೇಷನ್ ಏನ್ ಸಖತ್ ಈಸಿ ಇತ್ತು ಅನ್ಕೊಳ್ಳಿ, ಏನ್ ಟಫ್ ಇರಲಿಲ್ಲ. ಜಾಸ್ತಿ ಕ್ವಶನ್ ಸಹ ಕೇಳಿಲ್ಲ. ಲೈಕ್ ಆಸ್ ಯಾವ ತರ ಪ್ರೆಸೆಂಟೇಷನ್ ಮಾಡ್ತಿರೋ ನೀವು ಆ ತರ ಪ್ರೆಸೆಂಟ್ ಮಾಡಿದ್ರೆ ಸಾಕು ಗೈಸ್. ಅವ್ರು ಎಂತ ಕ್ವಶನ್ ಸಹ ಕೇಳಲ್ಲ, ಕನ್ವಿನ್ಸ್ ಮಾಡಿದ್ರೆ ಸಾಕು. ಸ್ಕ್ರೀನ್ ಶಾಟ್ಸ್ ಇರ್ಬೇಕು, ನಿಮ್ಮ ಒಂದು ಪ್ರಾಜೆಕ್ಟ್ ಏನ್ ಮಾಡಿದ್ರೆ ಅದನ್ನ ಅಷ್ಟು ಬಿಟ್ರೆ ಎಂತ ಕೇಳೋದು ಗೈಸ್. ಇಲ್ಲಿ ಹುಡುಗರೆಲ್ಲ ಫುಲ್ ಈಗ ಪ್ರೆಸೆಂಟೇಷನ್ ಎಲ್ಲ ರೆಡಿ ಮಾಡ್ತಾ ಇದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಈಗ ನೆಕ್ಸ್ಟ್ ಬ್ಯಾಚ್ ಇವ್ರದೇ ಇರೋದು ಗೈಸ್. ನೀವೆಲ್ಲ ನೋಡ್ತಿದ್ದೀರಲ್ಲ ಗೈಸ್, ಅಲ್ಲಿ ಕೆಳಗಡೆ ಕುತ್ಕೊಂಡು ವರ್ಕ್ ಮಾಡ್ತಿದಾರೆ. ಅಲ್ಲಿ ಇನ್ನು ರಿಪೋರ್ಟಿಗೆ ಸೈನ್ ಆಗಿಲ್ಲ. ಎಕ್ಸಾಮ್ ನೆಕ್ಸ್ಟ್ ಬ್ಯಾಚ್ ಇದ್ದು ಸೈನ್ ಆಗಿಲ್ಲ ಗೈಸ್. ಇಲ್ಲಿ ಕೇಳಿ ಇವ ಯಾರೇ? ಏ ಹಾಯ್ ಗೈಸ್, ಹರ್ಷಿತ್ ಒಂದು ಕದ ನೆಕ್ಸ್ಟ್ ಬ್ಯಾಚ್ ಇದೆ. ಬಟ್ ಸ್ಟಿಲ್ ಇವಳ್ದು ರಿಪೋರ್ಟ್ ತಂದಿಲ್ಲ. ಆಕ್ಚುಲಿ ನನಗೆ ಹೇಳಿದ್ಲಿ ರಿಪೋರ್ಟ್ ತರಕ್ಕೆ, ನಾನು ಕೊಟ್ಟು ಬಂದಿದ್ದೆ, ಅವ್ರು ಇನ್ನೂ ಬಂದಿಲ್ಲ ಗೈಸ್. ನಾನು ಎಂತ ಮಾಡೋದು ಹೇಳಿ ನೀವು? ಇವಳು ನೋಡಿ ಗೈಸ್, ಸಾಬಿ ಆಗೋಳೆ ಬರೀ ಇಂಥದೇ ಗೈಸ್. ಇಬ್ರು ಟ್ವಿನ್ಸು. ಸೊ ಹರ್ಷಿ ರಿಪೋರ್ಟ್ ಕೊಡಿಸ್ತೀನಿ ಕಣೆ, ಇರೋ. ಅಯ್ಯೋ ಬರುತ್ತೆ. ದರ್ಶನ್ ಹೋಗಿದ್ದಾನೆ ತರಗೆ, ಅವ್ನು ಬರೋ ತನಕ ವೇಟ್ ಮಾಡೋದು. ಅಮೃತ ಗೈಸ್, ಇವಳ್ದು ಫಸ್ಟ್ ಬ್ಯಾಚು. ಈ ಸೆಕೆಂಡ್ ಬ್ಯಾಚ್ ಅವ್ರ ಜೊತೆ ಹೋಗ್ತಿದ್ದಾಳಂತೆ ಗೈಸ್. ಇನ್ನು HOD ಸೈನ್ ಆಗಿಲ್ಲ, ಇನ್ನು ಆಲ್ ಟಿಕೆಟ್ ತಗೊಂಡಿಲ್ಲ ಅಂತ ಒಂದು ಪ್ರೆಷರ್ ಅಲ್ಲಿ ಇದ್ವಿ. ಇಂಜಿನಿಯರ್ಸ್ಗೆ ಪ್ರೆಷರ್ ಇಲ್ಲ ಅಂದ್ರೆ ಅವ್ರು ಇಂಜಿನಿಯರ್ಸೇ ಅಲ್ಲ ಅಂತ. ಅದೇನ್ ಮಾತಂತ ಹೇಳಿದೆ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಏನ್ ಹೇಳ್ದಿ ಹರ್ಷಿ? ಕಮಾನ್ ಟಾಕ್ ಹೌದಾ? ಹೌದು ತಿಟಿ ಮಾಡಿಲ್ಲ, ಊಟ ಮಾಡಕ್ಕಾಗಲ್ಲ. ಹಬ್ಬ ಎಂತ ಡೆಡಿಕೇಶನ್ ಗೈಸ್. ನೋಡ್ತಿದ್ದೀರಲ್ಲ ಹುಡುಗರೆಲ್ಲ ಸಖತ್ ಬ್ಯುಸಿಯಾಗಿ ವರ್ಕ್ ಮಾಡ್ತಾವ್ರೆ. ಈ ಗ್ರೂಪ್ ಇಂದು ಎಲ್ಲರದು ಆಗಿದೆ, ಇವನ್ ನನ್ನ ಇನ್ಕ್ಲೂಡ್. ಇವನು ಅಲ್ಲಾಪುರ್ ಪ್ರೆಸೆಂಟೇಶನ್ ಇದು ಕೊಳ್ಳೇಗಾಲ ಗೈಸ್. ಈ ಒಂದು ನಾಳೆ ಇದೆ. ಈ ನನ್ನ ಮಗ ಇವತ್ತೇ ನನಗೂ ಇವನಿಗೂ ನಾನ್ ಫಸ್ಟ್ ಸೆಕೆಂಡ್ ಬ್ಯಾಚ್ ಬೆಳಿಗ್ಗೆ ಅಲ್ಲ. ಅಮಿತ್ ಹಾಯ್, ಹೇಗಾಯ್ತು ಮಾಮ್ಸ್ ಎಕ್ಸಾಮ್? ಚೆನ್ನಾಗಾಯ್ತಾ? ಅಷ್ಟೇನಾ? ಇನ್ನು ಹೇಳಿ ಮಚ್ಚ. ಅದು ಅದ್ರಲ್ಲಿ ಏನೋ ಬರಿಬೇಕಿತ್ತಲ್ಲ ಎಕ್ಸಾಮ್ ಆನ್ಸರ್ ಶೀಟ್. ಮನ್ಸಿಗೆ ಬಂದಿದ್ ಬರೀ ನಿನ್ ಸ್ಟೋರಿ ಬರೀ. ಡೈಲಿ ವ್ಲಾಗ್ಸ್ ಲವ್ ಮಾಡ್ತೀರಂತ ಬರೀ ನಮ್ ಕ್ಲಾಸ್. ಗೈಸ್ನೆಲ್ಲ ಲೀಕ್ ಮಾಡ್ಬಿಡ್ತೇನೆ ನಂದಂತ. ಗೈಸ್ ಇವಳು ನಮ್ ದೀಪಿಕಾ ಅಂತ. ಗೈಸ್ ಇವಳು ದೀಪಿಕಿಂದು ಇನ್ನು ಸೈನ್ ಆಗಿಲ್ಲ ರಿಪೋರ್ಟಿಗೆ. ಸೆಂಥಿಲ್ ಸರ್ ಸೈನ್ ಆಗಿಲ್ಲ. ಸೊ ಅದಕ್ಕೆ ಎಷ್ಟೊಂದು ಜನ ವೇಟ್ ಮಾಡ್ತಿದ್ದಾರೆ ಗೈಸ್. ನಮ್ ಸರ್ ಸಖತ್ ಕಾಯಿಸಿದಾರೆ ಮಾತ್ರ, ನಿಜವಾಗ್ಲೂ ಅಳುನೇ ಬರ್ತದೆ. ಸರ್ನ ತೋರಿಸ್ತೀನಿ ಆಕ್ಚುಲಿ, ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ. ಗೈಸ್ ಈಗ ನಮ್ಮ ಟೀಮ್ಮೇಟ್ಸ್ ಆಗಿರುವಂತ ಹುಡುಗರು ಒಳಗಡೆ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ. ಅವ್ನು ಅಕ್ಷಯ್. ಅವನು ಆಕ್ಚುಲಿ ನಂದು ಒಂದಿಬ್ರು ಆಮೇಲೆ ಅಕ್ಷಯ್ ಬರುತ್ತೆ. ಅಕ್ಷಯ್ ಈಗ ಪ್ರೆಸೆಂಟೇಷನ್ ಮಾಡ್ತಿದ್ದಾನೆ ಕರೆಂಟ್ಲಿ. ಗೈಸ್ ಈಗ ದರ್ಶನ್ ಕಾಲ್ ಮಾಡ್ತಾ ಇದೆ ದರ್ಶನ್ಗೆ. ಸೊ ನನ್ನ ಮಗ ಕಾಲೇ ಎತ್ತಿಲ್ಲ. ಅವ್ನು ಸಖತ್ ಬಿಸಿ ಅಲ್ಲಿ, ಇಲ್ಲಿ ನಾನ್ ಸಖತ್ ಬಿಸಿ. ಹಾಯ್ ಅರುಣ್, ಮಚ್ಚಿ ಟೆನ್ಷನ್ ಆಗ್ತಾ ಇತ್ತ ಮಚ್ಚಿ? ಹೇಗಿದೆ ಟೆನ್ಷನ್? ಹೇಗಿದೆ ಫೀಲ್? ಇದೊಂದು ಇನ್ನು ಕೈಯಲ್ಲಿ ರಿಪೋರ್ಟ್ ಇಲ್ಲ. ಬಾರಲೆ ಲೋ ಮಾಮ್ ಕಮ್. ಗೈಸ್ ನಾನಂತೂ ಬಚಾವಾದೆ. ನನ್ನ ಒಂದು ಪ್ರೆಸೆಂಟೇಷನ್ ಕಂಪ್ಲೀಟ್ ಆಗಿದೆ. ಸೊ ನಾರ್ಮಲ್ ಕ್ವಶನ್ಸ್ ಎಲ್ಲ ಕೇಳಿದ್ರು, ಆನ್ಸರ್ ಮಾಡಿದೆ. ನನ್ನ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಇನ್ನು ನಾನು ಪೀಸು ಸ್ವಲ್ಪ ಹುಡುಗರ್ದು ಸ್ವಲ್ಪ ಟೆನ್ಷನ್ ಇದೆ, ನೋಡ್ಕೋಬೇಕು. ಸೊ ಗೈಸ್ ಇಷ್ಟು ಹೇಳ್ತಾ ನಾನು ನಿಮ್ಮ ಪ್ರೀತಿಯಾಗಿ ಸೈನಿಗ. ಬಾಯ್ ಮತ್ತೆ ಸಿಗೋದು.